ಚೈತ್ರ ವಾಸುದೇವ ನಿರೂಪಕಿಯಾಗಿ ಸಿಕ್ಕಾಪಟ್ಟೆ ಫೇಮಸ್ ಆದವರು. ಹಲವಾರು ದೊಡ್ಡ ದೊಡ್ಡ ಈವೆಂಟ್ಗಳಲ್ಲಿ ಈಕೆಗೆ ನಿರೂಪಕಿ. ಈಕೆ ಹೊರಗಿನ ಈವೆಂಟ್ಗಳನ್ನು ಮಾಡೋದ್ರಿಂದ ಈಕೆ ತುಂಬ ಜನಕ್ಕೆ ಪರಿಚಿತಿಯ. ಇತ್ತೀಚೆಗಂತೂ ಜೀ ಕನ್ನಡದಲ್ಲೂ ಕೂಡ ಕಾಮಿಡಿ ಕಿಲಾಡಿಗಳಲ್ಲೂ ಕೂಡ ಇರೋದ್ರಿಂದ ಈಕೆ ಇನ್ನೂ ಹತ್ತಿರ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ನಲ್ಲೂ ಕೂಡ ಬಂದಿದ್ರಿಂದ ಚೈತ್ರ ವಾಸುದೇವನ್ ಅಂತ ಅಂದರೆ ತುಂಬ ಜನಕ್ಕೆ ಗೊತ್ತಿದೆ. ಹೌದು, ಇದೇ ಚೈತ್ರ ವಾಸುದೇವ ಫೇಮಸ್ ಆಗೋದ್ರ ಜೊತೆಗೆ ಜೀವನದಲ್ಲಿ ಆದ ಏಳು ಬೀಳುಗಳ ಬಗ್ಗೆಯೂ ಕೂಡ ಮುಕ್ತವಾಗಿ ಮಾತನಾಡಿಸಿದ್ರು. ತುಂಬಾ ಬೋಲ್ಡ್ ಹುಡುಗಿ ಅಂತ ಅನಿಸಿದ್ರು. ಜೊತೆಗೆ ಒಂದಷ್ಟು ಹುಡುಗಿಯರಿಗೆ ಮಾದರಿ ಕೂಡ ಆಗಿದ್ರು. ಲೈಫ್ನಲ್ಲಿ ಸೋಲು ಗೆಲುವು ಎರಡೂ ತೀರಾ ಕಾಮನ್ ಆಗಿರತ್ತೆ. ಯಾವುದನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನು ಹೇಳಿದರು. 2023 ಜುಲೈ ಅಂದು ಡಿವೋರ್ಸ್ ಆಗ್ತಾ ಇದೆ ಅಂತ ಹೇಳೋದ್ರ ಜೊತೆಗೆ ಮಾನಸಿಕವಾಗಿ ಕೂಡ ಕುಗ್ಗಿ ಹೋಗಿದ್ರು. ಬಿಗ್ ಬಾಸ್ನಲ್ಲಿ ಒಂದೊಳ್ಳೆ ನೇಮು ಫೇಮು ಸಿಕ್ಕಿತ್ತು. ಅದಾದಮೇಲೆ ಹೊರಗಡೆ ಬರ್ತಾ ಇದ್ದ ಹಾಗೇನೆ ಜುಲೈನಲ್ಲಿ ತನ್ನ ಪತಿಗೆ ಡಿವೋರ್ಸನ್ನು ನೀಡಲಾಗಿದೆ ಅನ್ನುವಂಥ ವಿಚಾರವನ್ನು ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದರು. ಸೋಷಿಯಲ್ ಮೀಡಿಯಾದಲ್ಲೇ ಡಿವೋರ್ಸ್ ಸುದ್ದಿಯನ್ನು ಹೇಳಿ ಎಲ್ಲರೂ ಆಘಾತಕ್ಕೆ ಒಳಗಾಗಂಗೆ ಮಾಡಿದರು. ಯಾಕಂದರೆ ಚೈತ್ರ ಅವರು ಜೀವನದಲ್ಲಿ ತುಂಬ ಕಷ್ಟಪಟ್ಟಿರೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಚಿಕ್ಕ ವಯಸ್ಸಿನಿಂದಲೇ ದುಡಿಬೇಕು, ಚೆನ್ನಾಗಿ ಬಾಳಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡವರು. ಡಿಗ್ರಿ ಮುಗಿತಾ ಇದ್ದ ಹಾಗೆಯೇ ಮನೆಯಲ್ಲಿ ತೋರಿಸಿದ ಹುಡುಗ ನನಗೆ ಮದುವೆ ಮಾಡಿಸಲಾಗಿತ್ತು. ಮನೆಯಲ್ಲಿ ನೋಡಿದಂಥ ಹುಡುಗ ಸತ್ಯ ನಾಯ್ಡು. ಎರಡೂ ಮನೆಯವರು ಒಪ್ಪಿದ್ರಿಂದ, ಮಾತುಕತೆ ಆಗಿದ್ದರಿಂದ ಮನೆಯವರ ಒಪ್ಪಿಗೆಯ ಮೇರೆಗೆ ಮದುವೆ ಆಗಿದ್ರು. ಜೀವನದಲ್ಲಿ ಏನೇನೋ ಮಾಡಬೇಕು ಅನ್ನುವಂಥ ಮಹದಾಸೆ ಇದ್ರೂ ಕೂಡ ಪೋಷಕರು ಮುಂದೆ ನಿಂತಹ ಸಂದರ್ಭದಲ್ಲಿ ಮದುವೆ ಆಗಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಡಿಗ್ರಿ ಮುಗಿತಾ ಇದ್ದ ಹಾಗೇನೆ ಸತ್ಯ ನಾಯ್ಡು ಅವರನ್ನು ಮದುವೆ ಆಗಿದ್ರು. ಬರೋಬ್ಬರಿ 5 ವರ್ಷಗಳ ಕಾಲ ಸಂಸಾರವನ್ನು ನಡೆಸಿದ್ರು. ಸಂಸಾರದಲ್ಲಿ ಯಾವುದೂ ಕೂಡ ಸ್ವಾರಸ್ಯವಾಗಿರಲಿಲ್ಲ. ಎಲ್ಲವೂ ಸರಿ ಇಲ್ಲ, ಇಲ್ಲೇನೋ ಮಿಸ್ಟೇಕ್ ಇದೆ ಅನ್ನೋದು ಗೊತ್ತಾಗಿದ್ರೂ ಕೂಡ ಅದನ್ನು ಹೇಳ್ಕೊಳ್ಳೋದಕ್ಕೂ ಭಯಪಡುವಂಥ ಪರಿಸ್ಥಿತಿ ಇತ್ತು. ಯಾಕಂದರೆ ಬಹಳ ಅದ್ಧೂರಿಯಾಗಿ ತಂದೆ ತಾಯಿ ನಿಂತು ಮದುವೆ ಮಾಡಿಸಿದ್ರು. ಎರಡೂ ಫ್ಯಾಮಿಲಿಯವ್ರಿಗೂ ಸಮಸ್ಯೆ ಆಗ್ಬೋದು, ಹೇಗೆ ಮದುವೆಯನ್ನು ಆಗಲ್ಲ ಅಂತ ಹೇಳೋದು ಅಂತಾನೆ ಹೇಳಿ ಮದುವೆ ಆದವ್ರಿಗೆ ಮದುವೆ ಆದಮೇಲೆ ಯಾಕೋ ಹೊಂದಾಣಿಕೆ ಅನ್ನೋದು ಆಗೇ ಬರಲಿಲ್ಲ. ಹಾಗೂ ಹೀಗೂ 5 ವರ್ಷ ತಳ್ಳಿದ್ದಾಯಿತು. ಇನ್ನು ಮನೆಯಲ್ಲಿ ನಂಗೆ ಇವ್ರ ಜೊತೆಗೆ ಇರೋದಕ್ಕಾಗಲ್ಲ ಅಂತ ಹೇಳೋದಕ್ಕೂ ಕೂಡ ಸಾಧ್ಯವಾಗಿಲ್ಲ. ಹೆಣ್ಮಕ್ಳ ಕಷ್ಟ ಅದೇ ಅಲ್ವಾ. ತಂದೆ ತಾಯಿಗೆ ಹೇಳೋದಾದ್ರೂ ಹೇಗೆ, ಏನೇ ಸಮಸ್ಯೆಗಳಿದ್ರೂ 4 ಗೋಡೆಗಳ ಮಧ್ಯದಲ್ಲಿ ಬಗೆಹರಿಸ್ಕೊಂಡು ಹೋಗೋಣ ಅಂತ. ಆದರೆ ಯಾವಾಗ ಅದು ಸಾಧ್ಯವೇ ಆಗಲಿಲ್ಲ ಆಗ ಚೈತ್ರ ವಾಕೌಟ್ ಆಗಬೇಕಾಯಿತು. ಡಿವೋರ್ಸ್ ಅಂತೂ ಆಯಿತು. ಅದು ಅವ್ರು ಕೊಟ್ಟರೋ ಇವ್ರು ಕೊಟ್ಟರೋ ಗೊತ್ತಿಲ್ಲ. ಡಿವೋರ್ಸ್ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ನಾಜೂಕಾಗಿ ವಿಷಯವನ್ನು ತಿಳಿಸಿದ್ರು. ನನ್ನ ರಿಲೇಷನ್ಶಿಪ್ಪು ಬ್ರೋಕ್ ಆಗಿದೆ ಅನ್ನೋದನ್ನು ಹೇಳ್ಕೊಂಡ್ರು. ಅದಾದಮೇಲೆ ಮತ್ತೂ ಸ್ಟ್ರಾಂಗ್ ಆದರು. ತಮ್ಮ ಬಿಸ್ನೆಸ್ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ರು. ಬಿಸ್ನೆಸ್ಸನ್ನು ಇನ್ನೂ ಡೆವಲಪ್ ಮಾಡಿಕೊಂಡ್ರು. ಅದಾದಮೇಲೆ ಒಂದಷ್ಟು ಅವಕಾಶಗಳು ಕೂಡ ಸಿಗ್ತಾ ಹೋಯಿತು. ಹೆಸರು ಮಾಡ್ತಾ ಹೋದರು. ಇದೀಗ ಇನ್ನೊಂದು ಖುಷಿಯ ವಿಚಾರವನ್ನು ಹಂಚ್ಕೊಂಡಿದ್ದಾರೆ. 2025ರಲ್ಲಿ ನಾನು ಎಂಗೇಜ್ ಆಗ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಹೌದು, 2025 ಮಾರ್ಚಲ್ಲಿ ಇವರ 2ನೇ ಮದುವೆ. ಈ ಬಗ್ಗೆ ಮುಕ್ತವಾಗಿ ಚೈತ್ರನೇ ಹೇಳ್ಕೊಂಡಿದ್ದಾರೆ. ಡಿವೋರ್ಸನ್ನು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು ಅದೇ ರೀತಿಯಾಗಿ 2ನೇ ಮದುವೆಯ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಬರೋಬ್ಬರಿ 1 ವಾರಗಳ ಕಾಲ ಪ್ಯಾರಿಸ್ನಲ್ಲಿ ಇದ್ದಂಥ ಚೈತ್ರ ಒಂದೊಂದೇ ಪೋಸ್ಟ್ಗಳನ್ನು ಹಾಕ್ತಿದ್ರು. ಆದರೆ ಯಾವುದೋ ಈವೆಂಟ್ ಮೇಲೆ ಪ್ಯಾರಿಸ್ಗೆ ಹೋಗಿರಬಹುದು ಅಂತ ತುಂಬ ಜನ ಅಂದ್ಕೊಂಡಿದ್ರು. ಆದರೆ ಇದೀಗ ಸ್ವತಃ ಚೈತ್ರ ಅವರೇ ಮಾರ್ಚ್ನಲ್ಲಿ ನನ್ನ ಮದುವೆ, ಅದಕ್ಕೆ ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ಬೇಕು ಅನ್ನೋದನ್ನು ಕೇಳ್ಕೊಂಡಿದ್ದಾರೆ. ಹೌದು, ಚೈತ್ರ ಅವರು ಪ್ಯಾರಿಸ್ನಲ್ಲಿ 1 ವಾರಗಳ ಕಾಲ ತಮ್ಮ ಭಾವಿ ಪತಿಯ ಜೊತೆಗೆ ಫೋಟೋಶೂಟನ್ನು, ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡಿಸಿದ್ದಾರೆ. ಇದೇ ಮಾರ್ಚ್ನಲ್ಲಿ ಮದುವೆ ಆಗ್ತಾ ಇದ್ದಾರೆ. ನಾನು ಹೊಸ ನಿರ್ಧಾರಕ್ಕೆ ಬಂದಿದ್ದೇನೆ, ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಈ ಗಳಿಗೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಬೇಕು ಅನ್ನೋದನ್ನು ಕೇಳ್ಕೊಂಡಿದ್ದಾರೆ. ಹುಡುಗ ಯಾರು, ಏನು, ಎತ್ತ ಅನ್ನೋದನ್ನು ಎಲ್ಲಿಯೂ ಕೂಡ ರಿವೀಲ್ ಮಾಡಿಲ್ಲ. ಅದರ ಮದುವೆಗೆ ಖಂಡಿತವಾಗಿ ಕರಿತೀವಿ, ಅದ್ದೂರಿಯಾಗಿ ಮದುವೆ ಆಗ್ತೀವಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಜೊತೆಗೆ ಈ ವೆಡ್ಡಿಂಗ್ ಶೂಟ್ನಲ್ಲಿ ಅವರು ವೆಸ್ಟರ್ನ್ ಮತ್ತು ಟ್ರೆಡಿಷ್ನಲ್ ಎರಡೂ ರೀತಿಯಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ನೋಡ್ತಾ ಇದ್ದರೆ ಹುಡುಗ ತುಂಬ ರಿಚ್ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಹಿಂದೆ ಒಮ್ಮೆ ಚೈತ್ರ ಹೇಳ್ಕೊಂಡಿದ್ರು, ನನಗೆ ದುಡಿಯುವಂಥ ಕೆಪಾಸಿಟಿ ಇದೆ, ನನಗೆ ದುಡಿಬೇಕು ಅನ್ನೋ ಗಂಡ ಬೇಕು ಅನ್ನುವಂಥದ್ದು ಏನೂ ಇಲ್ಲ, ಆದರೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳುವ, ಅರ್ಥ ಮಾಡ್ಕೊಳ್ಳುವಂಥ ಹುಡುಗ ಬೇಕು ಅನ್ನೋದಷ್ಟೇ, ನನ್ನ ಇಷ್ಟ ಕಷ್ಟಗಳನ್ನು ಯೋಚಿಸುವಂಥ ಹುಡುಗ ಬೇಕು ಅನ್ನೋದಷ್ಟೇ ನನ್ನ ಇಷ್ಟ, ನನ್ನ ಆಸೆ ಅನ್ನೋದನ್ನು ಹೇಳಿದರು. ಈ ಹಿಂದೆ ಇದ್ದಂಥ ರಿಲೇಷನ್ಶಿಪ್
ರಿಲೇಷನ್ಶಿಪ್ನಿಂದ ಸಾಕಷ್ಟು ರೀತಿಯಾದಂಥ ನೋವನ್ನು ಅನುಭವಿಸಿದ್ದೀನಿ ಅಂತ ಹೇಳಿದರು. ಅದಲ್ಲದೆ ಕೆಲವು ತಿಂಗಳ ಹಿಂದೆ ನಾನು ಮತ್ತೊಂದು ಮದುವೆ ಆಗಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದೀನಿ, ಯಾಕೆ ಆಗಬಾರ್ದು ಅನ್ನೋದನ್ನು ಕೇಳಿದರು. ನನ್ನ ತಂದೆ ತಾಯಿಗೆ ಖುಷಿಯಲ್ಲಿ ಇರಬೇಕು ಅಂತ ಅಂದರೆ ನಾನು ಇನ್ನೊಂದು ಮದುವೆ ಆಗಲೇಬೇಕು, ಅದಲ್ಲದೆ ನನಗಿನ್ನೂ ವಯಸ್ಸಿದೆ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ರು. ತುಂಬ ಜನ ಹುಡುಗಿಯರಿಗೆ ಮದುವೆ ಆದ ನಂತರ ಸಾಮಾನ್ಯವಾಗಿ ಸಮಸ್ಯೆಗಳು ಬಂದೇ ಬರುತ್ತೆ. ಅದು ಅಡ್ಜಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ. ಆದರೆ ನಾವೆಲ್ಲರೂ ಸುಮ್ಮನಾಗುವಂಥದ್ದು, ಸೈಲೆಂಟ್ ಆಗುವಂಥದ್ದು ತಂದೆ ತಾಯಿಯ ಬೇಸರವನ್ನು ನೋಡಿಕೊಂಡು. ಆದರೆ ಕೆಲವೊಮ್ಮೆ ನಮ್ಮ ಉಸಿರುಗಟ್ಟುವ ವಾತಾವರಣ ಇದ್ದಾಗ ನಾವು ಅದರಿಂದ ಆಚೆನೂ ಬರಬೇಕಾಗತ್ತೆ. ನಾವು ನಮ್ಮ ಹಿತಾಸಕ್ತಿಯನ್ನು ನೋಡಬೇಕಾಗತ್ತೆ ಅನ್ನೋದನ್ನು ತುಂಬ ಬೋಲ್ಡಾಗಿ ಮಾತನಾಡಿದರು. ಇದೀಗ ಚೈತ್ರ ತಮಗೆ ಹೊಂದುವಂಥ ಹುಡುಗನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾರ್ಚ್ನಲ್ಲಿ ಎಲ್ಲಿ ಮದುವೆ, ಏನು ಎತ್ತ ಅನ್ನೋದನ್ನು ಮಾತ್ರ ಹೇಳ್ಕೊಂಡಿಲ್ಲ, ಆದರೆ ಮಾರ್ಚ್ನಲ್ಲಿ ಅದ್ದೂರಿಯಾಗಿ ಮದುವೆ ಅನ್ನೋದನ್ನು ಮಾತ್ರ ಹೇಳ್ಕೊಂಡಿದ್ದಾರೆ. ಸೊ ಚೈತ್ರ ಅವರು ತುಂಬ ಬೋಲ್ಡ್ ಆಗಿರೋದ್ರಿಂದ ತುಂಬ ಬೋಲ್ಡಾಗಿ ಡಿಸಿಷನನ್ನು ತೆಗೆದುಕೊಂಡಿದ್ದಾರೆ. ಮದುವೆ ಅನ್ನೋದು ಸಂಭ್ರಮ, ಅದು ಮೊದಲನೇದು, ಎರಡನೇ ಮದುವೆಯು ಕೂಡ ಅಷ್ಟೇ ಸಂಭ್ರಮದಲ್ಲಿ ಆಗಬೇಕು ಅಂತ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಎಂಥ ಹುಡುಗಿಗೆ ಒಳ್ಳೆಯದಾಗಲಿ ಅನ್ನೋದಷ್ಟನ್ನೇ ಬಯಸಬೇಕಾಗತ್ತೆ. ಯಾಕಂದರೆ ಜೀವನದಲ್ಲಿ ಏನೇನು ಕಷ್ಟ ಅನುಭವಿಸಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ.